ಒಬ್ಬರಿಂದ ಆಗೋದಲ್ಲ ಇದು. ನಮ್ಮ ಆಡಿಯನ್ಸ್ ಬಂದು ಥಿಯೇಟ್ರಲ್ಲಿ ಎಷ್ಟು ಮೇಲೆ ಪ್ರೀತಿ ಇದ್ದು, ಆಮೇಲೆ ನನಗೆ ತುಂಬ ಖುಷಿ ಮುಖಾಂತರ ಒಂದು ಹೇಳ್ತೀನಿ, ನಮ್ಮ ಸುದೀಪ್ ಅಭಿಮಾನಿಗಳು, ನಮ್ಮ ದರ್ಶನ್ ಅವ್ರ ಅಭಿಮಾನಿಗಳು, ಯಶ್ದು, ಧ್ರುವ ಸರ್ಜಾ, ಪುನೀತ್ದು ಎಲ್ಲರೂ ಮೆಸೇಜ್ ಮಾಡ್ತೀರಪ್ಪ ಇಲ್ಲಿ. ಇದ್ರ ಮುಖಾಂತರ ನಾನು ಹೇಳ್ತೀನಿ, ನೀವೆಲ್ಲ ಸಿನಿಮಾ ಹೋಗಿ ನೋಡಿ ರಿಸಲ್ಟ್ ಹೇಳಿ, ಆ ಥರ ಹೇಳ್ತಾ ಇದ್ದೀನಿ. ಎಲ್ಲರೂ ಮಾಡ್ತಾರೆ ಹುಡುಗರು. ಪುಷ್ಪಾ ಮೇಡಮ್, ನೀವು ಸ್ಟ್ರೈಟ್ ಹಿಟ್, ಏನೇ ಪ್ರಶ್ನೆ ಕೇಳಿದ್ರು ನೇರವಾಗಿ ಉತ್ತರ ಕೊಡ್ತೀರಾ. ಈಗ ಕಮ್ಯುನಿಟಿ ಮೆನ್ಷನ್ ಮಾಡಿದ್ರೆ ಇದಕ್ಕೂ ಏನಾದರೂ ನೆಗೆಟಿವ್ ಕಾಮೆಂಟ್ಸ್ ಬರ್ಬೋದು? ಅಲ್ಲಮ್ಮ, ನಮಗೆ ಮಾತಾಡೋಕ್ಕೆ ಬರಲ್ಲ. ಆ ರಫ್ನೆಸ್, ಅದು ಅಂಬರೀಷ್ ಅಣ್ಣನ ವಿಷಯ ಹೇಳಿದ್ರಲ್ಲ, ಅದು ಬಂದ್ಬಿಟ್ಟಿದೆ ಆ ರಫ್ನೆಸ್ ಅಷ್ಟೇ. ಆ ಕಮ್ಯುನಿಟಿ ಹೇಳಲ್ಲ. ನಾವೆಲ್ಲ ಕಮ್ಯುನಿಟಿಗೂ ನಾವು ಏನು ಹೇಳ್ತಾರೆ, ವಿಶ್ವಮಾನವ್ರು, ನಾವು ಅಣ್ಣವ್ರ ಅಭಿಮಾನಿ, ವಿಶ್ವಮಾನವ ಅಂತವ್ರು ನಾವು, ಅವ್ರಿಗೆ ಇವ್ರಿಗೆ ಅಂತಲ್ಲ. ಬರಲ್ಲ ಮಾತಾಡೋಕ್ಕೆ. ನಾವು ಮಂಡ್ಯದವರು, ಹಾಸನವರು, ಮೈಸೂರವ್ರು ಹೆಂಗೆ ಮಾತಾಡ್ತಾರೆ ಹಂಗೆ ಮಾತಾಡ್ತೀವಿ. ಇದರಲ್ಲಿ ಇದು ಕ್ಯಾಸ್ಟ್ ಭೇದ ಇಲ್ಲವೇ ಇಲ್ಲ, ಗೊತ್ತಾಯ್ತಾ? ಅದನ್ನು ನಾವು ಯಾವತ್ತೂ ಅಂದ್ಕೊಂಡಿಲ್ಲ, ಮಗನಿಗೂ ಹೇಳಿಲ್ಲ, ನಾವು ಅದನ್ನು ಬೆಳೆಸೇ ಇಲ್ಲ. ಆ ಥರ ಎಲ್ಲ ಇಲ್ಲ, ಮಾತಾಡಲ್ಲ ನಾವು. ಅವ್ರು ಹೆಂಡತಿ ಮಾತಾಡ್ತಾರೆ, ನಾನು ಯಾಕೆ ಮಾತಾಡಲಿ? ಮದುವೆ ಮಾಡಿರೋದು ಯಾಕೆ? ಹೆಂಡತಿ ಜೊತೆ ಅಲ್ಲ, ಹೆಂಡತಿ ಬಂದಮೇಲೆ ನನಗೆ ನಮ್ಮ ಕೆಲಸ. ಹೆಂಡತಿ ಮಾತಾಡ್ತಾಳೆ ಬಿಡಮ್ಮ. ಅಮ್ಮನ ಮಾತು ಯಾವತ್ತೋ ಒಂದಿನ ಮಾತಾಡ್ಬೋದು. ನೀನು ನಿಮ್ಮ ಯಜಮಾನ್ರ ಹತ್ರ ಮಾತಾಡ್ತೀಯನಮ್ಮ ಯಾವಾಗಲೂ. ಗಂಡ ಬಂದಮೇಲೆ ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀಯ, ಅದು ಯಜಮಾನ್ರ ಹತ್ರ ಮಾತಾಡ್ತೀವಿ. ನೋಡೋ ಅದೇ ಅವತ್ತೆ ಅವನವ್ರ ಹೆಂಡತಿ ಇಲ್ವೇನಮ್ಮ ಮಾತಾಡ್ಕೊತಾನೆ, ಅದ್ರ ಹತ್ರ ಯಾಕೆ ಮಾತಾಡ್ತಾನಮ್ಮ? ಜಾಸ್ತಿ ನನ್ನ ಹತ್ರ ಮಾತಾಡೋದು, ಅವ್ರ ಹೆಂಡತಿ ಹತ್ರ ಮಾತಾಡೋದು. Thank you.